ನಮಸ್ಕಾರ. ಟಿವಿ9 ನ ವಿಶೇಷ ಕಾರ್ಯಕ್ರಮ ಟ್ರಾವೆಲ್ ಗೈಡ್ಗೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಕೆಲಸದ ಒತ್ತಡ, ಊಟ, ನಿದ್ದೆ ಮತ್ತೆ ಕೆಲಸ, ಹೀಗೆ ಈ ರಸವಿಲ್ಲದ ರೂಟೀನ್ನಿಂದ ಒಂದಷ್ಟು ಬ್ರೇಕ್ ಬೇಕು ಅಂತ ಸಾಕಷ್ಟು ಜನ ಟ್ರಿಪ್ ಹೋಗೋದಕ್ಕೆ ಪ್ಲಾನ್ ಮಾಡ್ತಾರೆ. ಆದ್ರೆ ಟ್ರಿಪ್ ಪ್ಲಾನ್ ಮಾಡೋದು ಒಂದು ದೊಡ್ಡ ಹೆಡೇಕ್ ಆಗ್ಬಿಡುತ್ತೆ. ಎಲ್ಲಿ ಹೋಗ್ಬೇಕು, ಎಷ್ಟು ಖರ್ಚು ಬರುತ್ತೆ, ವೀಸಾ, ಟಿಕೆಟ್, ಹೋಟೆಲ್ ಎಲ್ಲ ಪ್ಲಾನ್ ಮಾಡೋದು ಸುಲಭವಲ್ಲ. ಟ್ರಿಪ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದ್ದು, ಇವತ್ತಿನ ಟ್ರಾವೆಲ್ ಗೈಡ್ ಕಾರ್ಯಕ್ರಮದಲ್ಲಿ ವಿಶ್ವಾಸಾರ್ಹ ಟ್ರಾವೆಲ್ ಕಂಪನಿ ಆರ್ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರ ಬ್ಯಾಂಕಾಕ್ ಹಾಗೂ ಪಟಾಯಾ ಟೂರ್ ಪ್ಯಾಕೇಜ್ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಆರ್ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಟ್ರಾವೆಲ್ ಅಡ್ವೈಸರ್ ಆಗಿರುವಂತಹ ಮಿಸಸ್ ಶ್ರುತಿ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ಮೇಡಮ್, ಬ್ಯಾಂಕಾಕ್ ಹಾಗೂ ಪಟಾಯಾ ಈಗಿನ ದಿನಗಳಲ್ಲಿ ತುಂಬಾನೇ ಹ್ಯಾಪ್ನಿಂಗ್ ಪ್ಲೇಸಸ್ ಇವು. ಸಾಕಷ್ಟು ಜನ ಬ್ಯಾಂಕಾಕ್ ಹೋಗಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ಈ ಒಂದು ಪ್ಲೇಸಸ್ನ ಮಹತ್ವವನ್ನ ನೀವು ಹೇಳೋದಾದ್ರೆ ಯಾವ ರೀತಿ ಪ್ಲೇಸಸ್ಗಳಿದು, ಯಾವ ರೀತಿ ಅಡ್ವೆಂಚರ್ಸ್ ಇರುತ್ತೆ ಬ್ಯಾಂಕಾಕ್ ಹಾಗೂ ಪಟಾಯಾ ಬಗ್ಗೆ ಹೇಳೋದಾದ್ರೆ? ನಮಸ್ಕಾರ, ನಾನು ನಿಮ್ಮ ಶ್ರುತಿ, ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ರತಿನಿಧಿಯಾಗಿ ನಾನಿವತ್ತು ನಿಮಗೆ ಕಂಪ್ಲೀಟ್ ಬ್ಯಾಂಕಾಕ್ ಪಟಾಯಾ ಟೂರ್ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಆರ್ವಿ ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು 25 ವರ್ಷಗಳಿಂದ ಸತತವಾಗಿ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಕರ್ನಾಟಕದ ಜನತೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಇದೆ ಎಲ್ಲ ಪ್ಯಾಕೇಜಸ್ ಬಗ್ಗೆ ತಿಳ್ಕೊಂಡು ಹೋಗಿ ಒಳ್ಳೆ ರಿವ್ಯೂಸ್ ಕೂಡ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಬ್ಯಾಂಕಾಕ್ ಆ್ಯಂಡ್ ಪಟಾಯಾ ಅಂತ ಬಂದಾಗ ವಂಡರ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಎಲ್ಲರೂ ಹೋಗಲೇಬೇಕಾಗಿರುವಂಥ ಟ್ರೆಂಡಿ ಆಗಿರುವಂಥ ಥೈಲ್ಯಾಂಡ್ ಪ್ಯಾಕೇಜ್ ಅಂತ ಹೇಳ್ತೀವಿ. ಯಾವುದೇ ಏಜ್ ಲಿಮಿಟ್ಸ್ ಇಲ್ಲದೆ ಎಲ್ಲ ಏಜ್ ಇರೋರು ಅಂತ ಹೋಗಲೇಬೇಕಾಗಿರುವಂಥ ಬ್ಯಾಂಕಾಕ್ ಪಟಾಯಾ ತುಂಬ ಬ್ಯೂಟಿಫುಲ್ ಆದಂಥ ಪ್ಲೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನು ಈ ಬ್ಯಾಂಕಾಕ್ ಹಾಗೂ ಪಟಾಯಾದಲ್ಲಿ ಅಂದರೆ ಯಾವೆಲ್ಲ ಪ್ಲೇಸ್ಗಳು ಕವರ್ ಮಾಡ್ತೀರಾ ನಿಮ್ಮ ಪ್ಯಾಕೇಜ್ ಮುಖಾಂತರ, ಮತ್ತು ಎಷ್ಟು ದಿನಗಳ ಟೂರ್ ಪ್ಯಾಕೇಜಸ್ ಇರುತ್ತೆ ಅನ್ನುವಂಥದ್ದು? ಬ್ಯಾಂಕಾಕ್ ಪಟಾಯಾ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ 4 nights 5 days ನಿಮಗೆ ಅಲ್ಕಜರ್ ಶೋ, ಕೋಲಾರ್ ಐಲ್ಯಾಂಡ್ ಹಾಗೂ ಅಲ್ಲಿರುವಂಥ ಪಟಾಯಾ ಸಿಟಿ ಟೂರ್ ಮತ್ತು ಗೋಲ್ಡನ್ ಬುದ್ಧ ಟೆಂಪಲ್ ಹಾಗೂ ಮಾರ್ಬಲ್ ಬುದ್ಧ ಟೆಂಪಲ್ನ ನೋಡ್ಕೊಂಡು ಬರ್ತೀವಿ. 42,999 ಈ ಆಫರ್ನ ಬಿಟ್ಟಿದ್ದೀವಿ. ಸೊ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ದಯವಿಟ್ಟು ಈ ಪ್ಯಾಕೇಜ್ನ ಚೂಸ್ ಮಾಡ್ಕೊಳ್ಬೇಕು. ಓಕೆ, ನೀವು ಹೇಳಿದ್ರೆ ಈಗ ಬ್ಯಾಂಕಾಕ್ ಹಾಗೂ ಪಟಾಯಾ ಈ 2 ದಿನಗಳಲ್ಲಿ ಅಂದರೆ ಐಟಿನರಿ ಯಾವ ರೀತಿ ಡಿವೈಡ್ ಮಾಡಲಾಗಿರುತ್ತೆ, ಎಲ್ಲಿ ಎಷ್ಟು ದಿನ ಟೈಮ್ ಸ್ಪೆಂಡ್ ಮಾಡಬೇಕು, ಅದೆಲ್ಲವೂ ಕೂಡ ಯಾವ ರೀತಿ ಪ್ಲಾನ್ ಮಾಡಲಾಗುತ್ತೆ ಅನ್ನೋದು? ಬ್ಯಾಂಕಾಕ್ ಪಟಾಯಾ ಪ್ಯಾಕೇಜ್ ನೋಡೋದಾದರೆ 4 nights 5 days 3 days ನಾವು ಪಟಾಯಾದಲ್ಲಿರ್ತೀವಿ, 2 days ನಾವು ಬ್ಯಾಂಕಾಕಲ್ಲಿ ಇರ್ತೀವಿ. ಪಟಾಯಾ ಅಂತ ನೋಡೋಕ್ಕಾದ್ರೆ ಅಲ್ಕಜರ್ ಶೋ ತುಂಬಾ ಫೇಮಸ್ ಆಗಿರುವಂಥ ಶೋ. ಅಲ್ಲಿರುವಂಥ ಥೈ ಕಲ್ಚರಿನ ಡ್ಯಾನ್ಸ್ ಫಾರ್ಮ್ಸ್ ಲೈವ್ ಆಗಿ ನೋಡ್ಬೋದು. ಎಲ್ಲ ಬ್ಯೂಟಿಫುಲ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಡ್ಯಾನ್ಸ್ ಆಗ್ತಾ ಇರುತ್ತೆ. ಅಲ್ಲಿರುವಂಥ ಕಲ್ಚರಲ್ ಪ್ರೋಗ್ರಾಮ್ ಕಣ್ಣು ತುಂಬಿಸ್ಕೊಳ್ಳೇಬೇಕು ಅಂತ ಒಂದು ಅಲ್ಕಜರ್ ಶೋ ಇರುತ್ತೆ. ಅದಲ್ಲದೆ ಟೈಗರ್ ಝೂ ಕೂಡ ಇದೆ. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಆ ಟೈಗರ್ ಜೊತೆ ಫೋಟೋ ತೊಗೊಳ್ಬೇಕು, ಅಲ್ಲಿ ಅದನ್ನು ಮುಟ್ಟಬೇಕು, ಅದು ಯಾವ ಥರ ಫೀಲ್ ಆಗುತ್ತೆ. ಸೊ ಇದು ಕೂಡ ನಿಮಗೆ ಪಟಾಯಾದಲ್ಲಿ ಸಿಗುತ್ತೆ. ಮತ್ತು ದ ಮೇಜರ್ ಒನ್ ಅಟ್ರಾಕ್ಷನ್ ಪ್ಲೇಸ್ ಅಂದರೆ ದಿ ಕೋರಲ್ ಐಲ್ಯಾಂಡ್. ದಿ ಐಲ್ಯಾಂಡ್ ಹೆಂಗೆ ಬ್ಯೂಟಿಫುಲ್ ಆಗಿರುತ್ತೆ, ಸಚ್ ಅ ಬ್ಯೂಟಿಫುಲ್ ಗ್ರೀನರಿ ತುಂಬಿರುತ್ತೆ. ಎಲ್ಲ ವಯಸ್ಕರವರು ಅಲ್ಲಿ ನೀರಲ್ಲಿ ಆಡಬೇಕು, ಅಲ್ಲಿರುವಂಥ ಬೋಟಲ್ಲಿ ಸುತ್ತಾಡಬೇಕು, ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ನ ಅಲ್ಲಿ ನೋಡಬೇಕು, ಅದ್ರ ಜೊತೆ ಮೈ ಮರೆತು ಆಡ್ತಾ ಇರ್ತಾರೆ. ದಿ ಕೋರಲ್ ಐಲ್ಯಾಂಡ್ ತುಂಬಾ ಇಂಪಾರ್ಟೆಂಟ್ ಪ್ಲೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ನೀವು ಪಟಾಯಾ ಸಿಟಿ ಟೂರ್ ಕೂಡ ಅಲ್ಲಿರುವಂಥ ಮೇಜರ್ ಪ್ಲೇಸಸ್ನ ಕವರ್ ಮಾಡ್ತಾ ಇದ್ದೀವಿ. ಬ್ಯಾಂಕಾಕ್ ಅಂತ ಬಂದಾಗ ಗೋಲ್ಡನ್ ಬುದ್ಧ ಟೆಂಪಲ್ ಹಾಗೂ ಮಾರ್ಬಲ್ ಬುದ್ಧ ಟೆಂಪಲ್ನ ಕಣ್ ತುಂಬಿಸ್ಕೊಳ್ಳೇಬೇಕು. ಆ ಬುದ್ಧಿಸಮ್ ಕಲ್ಚರ್ನ ನಾವು ನೋಡ್ತೀವಿ. ಅದಲ್ಲದೆ ನಿಮಗೆ ನಾಂಗ್ನೂಚ್ ವಿಲೇಜ್ ಕೂಡ ಬರುತ್ತೆ. ಅಲ್ಲಿರುವಂಥ ಥೈ ಕಲ್ಚರ್ನ ಫುಡ್ ಹೇಗಿರುತ್ತೆ, ಅಲ್ಲಿ ಲೈವ್ ಆಗಿ ಅಲ್ಲಿರುವಂಥ ಮೇಜರ್ ಕಂಟ್ರೀಸ್ನ ವೆರೈಟೀಸ್ ಆಫ್ ಫುಡ್ನ ನಾವು ನೋಡ್ಬೋದು. ಓಕೆ ಮಿಸ್ಟರ್ ಶ್ರುತಿ, ನೀವು ಅಂದರೆ 42K ಅರೌಂಡಲ್ಲಿ ಇದು ಪ್ಲ್ಯಾನ್ ಮಾಡಿರ್ತೀರಾ ಅಂತ ಹೇಳಿದ್ರಿ. ಇದರಲ್ಲಿ ಫ್ಲೈಟ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತಾ? ಮತ್ತು ಬೆಂಗಳೂರಿಂದನೇ ಫ್ಲೈಟ್ಸ್ ಬುಕ್ ಮಾಡೋದಾ? ಟ್ರಾವೆಲರ್ಸ್ ಅಂದರೆ ಬೆಂಗಳೂರಿಂದ ಜಾಯಿನ್ ಆಗಬೇಕಾ ಅಥವಾ ಹೈದರಾಬಾದ್, ಯಾವ ರೀತಿಯಾಗಿ ಫ್ಲೈಟ್ಸ್ ಮತ್ತು ಈ ಒಂದು ಟೂರ್ ಪ್ಯಾಕೇಜ್ನ ವಿಂಗಡಣೆ ಆಗಿರುತ್ತೆ? ಇದು 2 ಸ್ಟೇಟ್ನ ವಿಚಾರ ಅಂತ ಬಂದಾಗ ಯಾರೆಲ್ಲ ಹೈದರಾಬಾದ್ ಇದ್ದಾರೋ ಅವರು ಆಲ್ರೆಡಿ ಹೈದರಾಬಾದ್ ಬ್ರಾಂಚಸ್ಗೆ ಬುಕ್ ಮಾಡ್ಕೋಬೋದು. ಕರ್ನಾಟಕ ಬ್ರಾಂಚ್ ಅವರು ಬ್ಯಾಂಗ್ಳೂರಿಂದ ಹೊರಡೋದ್ರಿಂದ ಆಲ್ ಓವರ್ ಕರ್ನಾಟಕ ಬ್ಯಾಂಗ್ಳೂರಿಗೆ ನೀವು ಬುಕ್ ಮಾಡ್ಕೋಬೋದು. ನೇರವಾಗಿ ಏರ್ಪೋರ್ಟಿಂದ ಬರೋದ್ರಿಂದ ನಮ್ಮ ಎಲ್ಲ ಬ್ಯಾಚಸ್ಸು ಬೆಂಗಳೂರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ನೋಡೋದಾದರೆ ಸಪ್ರೇಟಾಗಿ ಇರುವಂಥ ಪ್ಯಾಕೇಜ್ ಆಗಿರೋದ್ರಿಂದ ನೀವು ಯಾರೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದೀರೋ ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡ್ಬೋದು.
ಓಕೆ, ನೀವು ಹೇಳಿದ್ರಿ ಅಲ್ಲಿ ಸುಮಾರು ಪ್ಲೇಸ್ಗಳ ಮಹತ್ವ ಹೇಳ್ತಾ ಇದ್ರಿ, ಯಾವ ರೀತಿಯಾಗಿ ಅಲ್ಲಿ ಸಫಾರಿ ಅಥವಾ ಮತ್ತೊಂದೆಲ್ಲ ಇರುತ್ತೆ. ಸೊ ಈ ಚಾರ್ಜಸ್ ಅಲ್ಲಿ ಎಲ್ಲವೂ ಕೂಡ ಕವರ್ ಆಗಿರುತ್ತಾ? ಅಲ್ಲಿ ಎಕ್ಸ್ಟ್ರಾ ಪೇ ಮಾಡಬೇಕಾಗಿರೋದು ಏನೇನಿರುತ್ತೆ? ಯಾವುದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿರ್ಬೇಕು ಟ್ರಾವೆಲರ್ಸ್ ಅನ್ನುವಂಥದ್ದು? ಹೌದು ಮ್ಯಾಮ್, ಯಾವುದೇ ಬರ್ಡನ್ ನಾವು ಕಸ್ಟಮರ್ಸ್ಗೆ ಕೊಟ್ಟಿಲ್ಲ. ಪ್ಯಾಕೇಜಸ್ ನೋಡೋದಾದ್ರೆ ಇನ್ಕ್ಲೂಡಿಂಗ್ ಫ್ಲೈಟ್, ಫುಡ್, ಅಕಾಮಿಡೇಷನ್ ಪ್ರತಿಯೊಂದು ನಮ್ಮಲ್ಲೇ ಇರುತ್ತೆ. ಅಲ್ಲಿರುವಂಥ ಎಂಟ್ರಿ ಟಿಕೆಟ್ ಸಹ ನಾವೇ ತಗೊಳ್ತಾ ಇದ್ದೀವಿ. ಮತ್ತು ಏನು ಯೋಚನೆ ಇಲ್ಲ. ಇದಲ್ಲದೆ ನಿಮ್ಮ ಸಣ್ಣ ಪುಟ್ಟ ಲೀಜರ್ ಟೈಮ್ಗೆ ನಿಮಗೆ ಬೇಕಾಗಿರುವಂಥ ಶಾಪಿಂಗ್ ಮಾತ್ರ ನೀವು ಮಾಡೋದಾದರೆ ಸಾಕು. ಇನ್ನೆಲ್ಲ ಪ್ಯಾಕೇಜ್ ನಿಮಗೆ ಕಂಪ್ಲೀಟ್ ಟ್ರಾವೆಲಲ್ಲಿ ಸಿಗುತ್ತೆ. ಎಸ್ ಮ್ಯಾಮ್, ಇನ್ನು ಥೈಲ್ಯಾಂಡ್ ಹೋಗೋದಕ್ಕೆ ವೀಸಾ ರಿಕ್ವೈರ್ಡ್ ಇರುತ್ತಾ? ಯಾವ ರೀತಿ ವೀಸಾ ಪ್ರೊಸೆಸ್ ಅದನ್ನೆಲ್ಲ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಮಾಡಿಕೊಡ್ಲಾಗುತ್ತೆ ಅನ್ನೋದು? ಬ್ಯಾಂಕಾಕ್ ಅಂಡ್ ಪಟಾಯ ಬಂದಾಗ ನೋ ವೀಸಾ, ಆನ್ ಅರೈವಲ್ ವೀಸಾ ಇರುತ್ತೆ. ಸೊ ಯಾರಿಗೂ ವೀಸಾ ಬಗ್ಗೆ ಚಿಂತೆ ಇಲ್ಲ. ಜಸ್ಟ್ ಪಾಸ್ಪೋರ್ಟ್ ಇದ್ರೆ ಸಾಕು, ನೀವು ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ಳಿ. ಪಟಾಯ ಆ್ಯಂಡ್ ಬ್ಯಾಂಕಾಕ್ನ ನೀವು ತುಂಬ ಎನರ್ಜೆಟಿಕ್ ಆಗಿ ಅಲ್ಲಿ ವಿಸಿಟ್ ಮಾಡಿ ವಂಡರ್ಫುಲ್ ಪ್ಲೇಸಸ್ನ ನೀವು ನೋಡಿ ಫುಲ್ ಎಂಜಾಯ್ ಆಗಿ ಮಾಡ್ತೀರಾ. ಓಕೆ, ಇನ್ನು ಈ ಒಂದು ಟೂರ್ ಪ್ಯಾಕೇಜಲ್ಲಿ ಬಹಳ ಮುಖ್ಯವಾಗಿ ಅಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ. ಸಾಕಷ್ಟು ಜನ ಅಂದರೆ ವಿವಿಧ ರೀತಿಯ ಟ್ರಾವೆಲರ್ಸ್ ಇರ್ತಾರೆ. ಸೊ ಯಾವ ರೀತಿ ಹೋಟೆಲ್ಸ್ ಆಗಿರಬಹುದು ಅಥವಾ ಅಲ್ಲಿ ಅಕೊಮೊಡೇಷನ್ ಯಾವ ರೀತಿಯಾಗಿರುತ್ತೆ? ಮತ್ತು ಈ ಪ್ಲೇಸ್ಗಳಿಂದ ತುಂಬ ದೂರ ಇರುತ್ತಾ? ಯಾವ ರೀತಿಯಾಗಿ? ಹೌದು ಮ್ಯಾಮ್, ಎಷ್ಟೋ ಜನಕ್ಕೆ ವೆರೈಟೀಸ್ ಆಫ್ ಆಪ್ಷನ್ನ ನಾವು RV ಟೂರ್ಸ್ ಅಂಡ್ ಮೂಲಕ ಕೊಟ್ಟಿದ್ದೀವಿ. ಏನಂದರೆ ಫಿಕ್ಸ್ಡ್ ಡಿಪಾರ್ಚರ್ ಅಂತ ಬಂದಾಗ ಆಲ್ರೆಡಿ ನಮ್ಮದೇ ಆದಂಥ ಡೇಟಲ್ಲಿ ಹೋಗೋದ್ರಿಂದ ಕಂಪ್ಲೀಟ್ ಪ್ಯಾಕೇಜ್ ನಮ್ಮದೇ ಆಗಿರುತ್ತೆ. ಫ್ಲೈಟ್, ಫುಡ್, ಅಕಾಮಿಡೇಷನ್ ಅಂತ ಬಂದಾಗ ನಾವು ಒಳ್ಳೆ ಲಕ್ಸುರಿ ಆದಂಥ ಅಕಾಮಿಡೇಷನ್ನ AC ಅಕಾಮಿಡೇಷನ್ನ ಕೊಡ್ತಾ ಇದ್ದೀವಿ. ಎಷ್ಟೋ ಜನ ನಾವು ಫ್ಯಾಮಿಲಿ ಮಾತ್ರ ಬರ್ತೀವಿ, ನಾವು ಯಾವುದೇ ಗ್ರೂಪಲ್ಲಿ ಹೋಗಲ್ಲ, ನಮ್ಮ ಫ್ರೆಂಡ್ಸ್ ಅಥವಾ ನಮ್ಮ ಕೊಲೀಗ್ಸ್ ಈ ಥರ ಪ್ಲ್ಯಾನ್ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಕಾಸ್ಟಮೈಸ್ ಪ್ಯಾಕೇಜ್ ಕೂಡ ಇದೆ. ಕಸ್ಟಮೈಸ್ ಪ್ಯಾಕೇಜ್ ಅಂತ ಬಂದಾಗ ಕಸ್ಟಮರ್ ಯಾವ ಥರ ಅವ್ರ ಡೇಟ್ಸ್ನ ಫಿಕ್ಸ್ ಮಾಡ್ತಾರೆ ಅಥವಾ ಎಷ್ಟು ಜನ ಮೆಂಬರ್ಸ್ ಬರ್ತಾರೆ, 4 ಸ್ಟಾರ್ ಬೇಕಾ, 5 ಸ್ಟಾರ್ ಬೇಕಾ, 3 ಸ್ಟಾರ್ ಬೇಕಾ, ಎಲ್ಲದಕ್ಕೂ ಆಪ್ಷನ್ ಇರುತ್ತೆ. ಸೊ 2 ವಿಧವಾದ ಪ್ಯಾಕೇಜಸ್ ಇದೆ. ಇದು ಅಲ್ಲದೆ ಆಲ್ರೆಡಿ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದೀವಿ. ಏನು ಮಾಡಬೇಕು, ಯಾವ ಹೋಟೆಲ್ಗೆ ಹೋಗಬೇಕು, ಯಾವುದರಿಂದ ಯಾವ್ದು ಹತ್ರ ಏನು ಗೊತ್ತಿರಲ್ಲ. ಇವಾಗ ಅವ್ರಿಗೋಸ್ಕರ ಲ್ಯಾಂಡ್ ಪ್ಯಾಕೇಜ್ ಕೂಡ ಕೊಟ್ಟಿದ್ದೀವಿ. ಸೊ 3 ವೆರೈಟೀಸ್ ಆಫ್ ಪ್ಯಾಕೇಜ್ನ ಕಸ್ಟಮರ್ ಇದ್ದಾಗ ಅವರು ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಕೋಬೋದು. ನಾವು ತುಂಬ ಕಡೆ ಕೇಳ್ತಾ ಇರ್ತೀವಿ, ಅಂದರೆ ಬ್ಯಾಂಕಾಕ್ ಅಂತ ಸ್ಥಳಗಳಲ್ಲಿ ಈಗ ಸರಿಯಾದ ವೆಜಿಟೇರಿಯನ್ ಫುಡ್ ಸಿಗೋದಿಲ್ಲ ಅಥವಾ ಇಂಡಿಯನ್ ಫುಡ್ ಸ್ಟೈಲ್ ಯಾವುದು ಸಿಗೋದಿಲ್ಲ. ಸೊ 5 days ಇಸ್ ಅ ಲಾಂಗ್ ಟೈಮ್. ಸೊ ಫುಡ್ಗೆಲ್ಲ ಯಾವ ರೀತಿ ಅರೇಂಜ್ಮೆಂಟ್ಸ್ ಇರುತ್ತೆ? ಮತ್ತು ಅಲ್ಲಿಯ ನೀವು ಥಾಯ್ ಕಲ್ಚರ್ ಡಿಫ್ರೆಂಟ್ ವೆರೈಟಿ ಇರುತ್ತೆ ಅಂತ ಹೇಳಿದ್ರಿ, ಅದನ್ನು ಟೇಸ್ಟ್ ಮಾಡೋದು ಅದೆಲ್ಲವೂ ಓಕೆ. ಬಟ್ ಅದರ ಜೊತೆ ರೆಗ್ಯುಲರ್ ಆಗಿ ಊಟದ ವ್ಯವಸ್ಥೆ ಯಾವ ರೀತಿ? ಎಷ್ಟೋ ಜನಕ್ಕೆ ಈ ಕನ್ಫ್ಯೂಷನ್ಸ್ ಇರುತ್ತೆ. ನಮ್ಗೆ ಅಲ್ಲಿ ಫುಡ್ ಅಡ್ಜಸ್ಟ್ ಆಗುತ್ತಾ, ಅಲ್ಲಿ ಹೋದ್ಮೇಲೆ ನಮಗೆ ಅಲ್ಲಿರುವಂಥ ಫುಡ್ ಹೇಗೆ ಡೈಜೆಸ್ಟ್ ಆಗುತ್ತೆ, ನಮಗೆ ಟ್ರಿಪ್ ಎಲ್ಲ ಕಡೆ ಕಂಫರ್ಟ್ ಆಗಿರುತ್ತಾ ಅಂತ ಎಷ್ಟೋ ಜನಕ್ಕೆ ಕ್ವಶನ್ಸ್ ಇರುತ್ತೆ. ದಯವಿಟ್ಟು ಯೋಚನೆ ಮಾಡಬೇಡಿ. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ನಿಮಗೆ ಇಂಡಿಯನ್ ಫುಡ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಆಗಿ ಕೊಡಲ್ಪಡುತ್ತದೆ. ಅದಾದಮೇಲೆ ನಿಮಗೆ ರಾತ್ರಿ ಲೀಜರ್ ಟೈಮ್ ಇದ್ದಾಗ ನಿಮಗೆ ಅಲ್ಲಿರುವಂಥ ಫುಡ್ ಟೇಸ್ಟ್ ಮಾಡೋಕ್ಕೋಸ್ಕರ ಅವಕಾಶವೂ ಇದೆ. ಸೊ ಯಾವುದೇ ಥರ ಕನ್ಫ್ಯೂಷನ್ಸ್ ಅಥವಾ ಡೌಟ್ಸ್ ಇಟ್ಕೋಬೇಡಿ, ಸೌತ್ ಇಂಡಿಯನ್ ಫುಡ್ ನಿಮಗೆ ಸಿಗುತ್ತೆ. ಓಕೆ, ಅಲ್ಲಿ ಮತ್ತೆ ನೀವು ಹೇಳ್ತಾ ಇದ್ರಿ ಅಕೊಮೊಡೇಷನ್ ಅದೆಲ್ಲವೂ ಸರಿ. ಇನ್ನು ಬೇರೆ ಸೈಟ್ ಸೀಯಿಂಗ್ ಆಗಿರಬಹುದು, ಈಗ ಟೈಮ್ ಉಳಿದ್ರೆ ಬೇರೆ ಕಡೆ ಹೋಗ್ಬೋದು ಅವರು ಅನ್ನುವಂಥದ್ದು. ಸೊ ಶಾಪಿಂಗ್ ಆಗಿರಬಹುದು, ಬೇರೆ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತಾ ಟ್ರಾವೆಲರ್ಸ್ಗೆ ಅನ್ನುವಂಥದ್ದು? ಹೌದು ಮ್ಯಾಮ್, ಬ್ಯಾಂಕಾಕ್ ಅಂಡ್ ಪಟಾಯ ನಮ್ಮ ಐಟಿನರಿಲಿ ಯಾವುದೆಲ್ಲ ಪ್ಲೇಸಸ್ ಇದೆಯೋ ಅವತ್ತು ಕವರ್ ಮಾಡೋದಂತೂ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಅದಲ್ಲದೆ ನಿಮಗೆ ಲೀಜರ್ ಟೈಮ್ ಕೂಡ ಸಿಗುತ್ತೆ. ಅಲ್ಲಿರುವಂಥ ಅಕ್ಕಪಕ್ಕ ಸುತ್ತಮುತ್ತ ಹೋಗಲಿ ನೋಡ್ಕೊಂಡು ಬರ್ಬೋದು ಅನ್ನೋ ಆಪ್ಷನ್ ಕೂಡ ಇದೆ. ಸೊ ಲೀಜರ್ ಟೈಮಲ್ಲಿ ನೀವು ಶಾಪಿಂಗ್ ಅಥವಾ ಅಲ್ಲಿರುವಂಥ ಸುತ್ತಮುತ್ತ ಪ್ಲೇಸಸ್ನ ನೋಡುವಂಥ ಅವಕಾಶ ಕೂಡ ನಮ್ಮಲ್ಲಿದೆ. ಓಕೆ, ನೀವು ಕೋರಲ್ ಐಲ್ಯಾಂಡ್ ಬಗ್ಗೆ ಹೇಳ್ತಾ ಇದ್ರಿ, ಬಹಳ ಬ್ಯೂಟಿಫುಲ್ ಆದಂಥ ಪ್ಲೇಸ್ ಅಂತ. ಸೊ ಅಲ್ಲಿಗೆ ಹೋಗಬೇಕಾದ್ರೆ ಅಂದರೆ ಅದ್ರ ಜೊತೆಗೆ ಬೇರೆ ಆಕ್ಟಿವಿಟೀಸ್ ಏನಾದರೂ ಇರುತ್ತಾ ಅಲ್ಲಿ? ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಿರಬಹುದು, ಎಕ್ಸ್ಟ್ರಾ ಮಾಡೋದಕ್ಕೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರಾವೆಲರ್ಸ್ಗೆ ಚಾನ್ಸ್ ಇರುತ್ತಾ? ಯಾವೆಲ್ಲ ರೀತಿಯ ಆಕ್ಟಿವಿಟೀಸ್ ಇದೆ ಏನು? ಕೋರಲ್ ಐಲ್ಯಾಂಡ್ ಅಂತ ಬಂದಾಗ ಬೋಟ್ ರೈಡ್ ತುಂಬಾ ಫೇಮಸ್ ಆಗಿರುತ್ತೆ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡುವಂಥ ಪ್ಲೇಸ್ ಆಗಿರುತ್ತೆ. ಮತ್ತು ಪ್ಯಾರಾಚೂಟಲ್ಲಿ ಯಾರೆಲ್ಲ ಇಷ್ಟಪಡ್ತಾರೋ ಅಲ್ಲಿರುವಂಥ ಹಲವಾರು ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ನಿಮಗೆ ವೆರೈಟೀಸ್ ಆಫ್ ಚಾಯ್ಸಸ್ ಇರುತ್ತೆ. ಏಜ್ ಯಾವುದೇ ಥರ ಏಜ್ ನಿಮ್ಮ ಕಂಡೀಷನ್ಸ್ ಯಾವ ಥರ ಇರುತ್ತೋ ಅದ್ರ ಬಗ್ಗೆ ನೀವು ಚಾಯ್ಸ್ ಮಾಡ್ಕೊಂಡು ಆರಾಮಾಗಿ ಎಲ್ಲ ಪ್ಲೇಸಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಓಕೆ, ಬ್ಯಾಂಕಾಕ್ ಆ್ಯಂಡ್ ಪಟಾಯ ಅಂದ ತಕ್ಷಣ ನೀವೇ ಹೇಳ್ದಂಗೆ ಅಂದರೆ ಅಲ್ಲಿ ಕಲ್ಚರಲ್ಲಿ ತುಂಬ ರಿಚ್, ಅಲ್ಲಿ ಶೋಗಳಾಗ್ತಾ ಇರುತ್ತೆ, ಅದನ್ನು ನೋಡೋದಕ್ಕೆ ಸಾಕಷ್ಟು ಜನ ಹೋಗ್ತಾ ಇರ್ತಾರೆ. ಸೊ ನಿಮ್ಮ ಪ್ಯಾಕೇಜಲ್ಲಿ ಅದೆಲ್ಲವೂ ಕೂಡ ಕವರ್ ಆಗಿರುತ್ತಾ?
ಹೌದು ಮ್ಯಾಮ್, ಬ್ಯಾಂಕಾಕ್ ಅಂಡ್ ಪಟಾಯ ಅಂತ ಬಂದಾಗ ಮೇನ್ ಅಟ್ರಾಕ್ಷನ್ ಇರೋದೇ ಅಲ್ಕಜರ್ ಶೋ. ಇದನ್ನ ನೋಡೋಕ್ಕೆ ಎಲ್ಲ ಏಜ್ ಲಿಮಿಟ್ಸ್ ಇಲ್ಲದೆ ಇರೋ ಪೀಪಲ್ಸ್ನ ನಾವು ಕವರ್ ಮಾಡ್ತಾ ಇದ್ದೀವಿ. ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ, ನೈಟ್ ಶೋ ಆಗಿರುತ್ತೆ, ಕಂಪ್ಲೀಟ್ ಥೈ ಕಲ್ಚರ್ ಡ್ಯಾನ್ಸ್ ಫಾರ್ಮ್ಸ್ನ ನೀವು ನೋಡ್ಬೋದು. ವೆರೈಟೀಸ್ ಆಫ್ ಕಾಸ್ಟ್ಯೂಮಲ್ಲಿ ಕಲರ್ಫುಲ್ ಆಗಿ ಇರ್ತಾರೆ. ಓಕೆ, ಇನ್ನು ಈ ಒಂದು ಟೂರ್ ಪ್ಯಾಕೇಜಸ್ ಅಲ್ಲಿ ಅಂದ್ರೆ ಎಲ್ಲ ಏಜ್ನವರು ಬರಬಹುದು ಅಂತ ನೀವು ಹೇಳಿದ್ರಿ. ಇನ್ನು ಸೆಕ್ಯೂರಿಟಿ ವೈಸ್ ಎಷ್ಟು ಎನ್ಶ್ಯೂರ್ ಮಾಡುತ್ತೆ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಹೇಳಿದ್ರೆ? ತುಂಬ ಏಜ್ ಆಗಿರೋರು ಬಂದಿರಬಹುದು ಅಥವಾ ಬರೀ ಹುಡುಗಿರು ಗರ್ಲ್ಸ್ ಟ್ರಿಪ್ ಅಂತ ಹೋಗಿರ್ತಾರೆ. ಸೊ ಸೆಕ್ಯೂರಿಟಿಯನ್ನು ಯಾವ ರೀತಿ ಎನ್ಶ್ಯೂರ್ ಮಾಡ್ತೀರಾ? ಹೌದು ಮ್ಯಾಮ್, ಸೆಕ್ಯೂರಿಟಿ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಕೊಡಬೇಕಾಗುತ್ತೆ. ಯಾಕಂದರೆ ಪೇರೆಂಟ್ಸ್ ಆಗಲಿ ಅಥವಾ ಅವ್ರನ್ನ ಕಿಡ್ಸ್ನ ಜವಾಬ್ದಾರಿಯಿಂದ ನಮ್ಮ ಹ್ಯಾಂಡಲ್ ಕೊಟ್ಟಿರ್ತಾರೆ. ಸೊ ಅವ್ರನ್ನ ನಾವು ಕಂಪ್ಲೀಟಾಗಿ ನೋಡ್ಕೊಳ್ಬೋದು. ಸೊ ಯಾವುದೇ ಏಜ್ ಇಲ್ಲದೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ಏಜ್ ಮಿಡಲ್ ಪೀಪಲ್ ಆಗಲಿ ಎಲ್ಲರೂ ಬರ್ಬೋದು. ಜವಾಬ್ದಾರಿ ಕಂಪ್ಲೀಟಾಗಿ ನಮ್ಮಲ್ಲಿರುತ್ತೆ. ಹಂತವಾಗೂ ನಿಮಗೆ ಟೂರ್ ಮ್ಯಾನೇಜರ್ಸ್ ಇರ್ತಾರೆ, ನಿಮ್ಗೆ ಎಲ್ಲ ಪ್ಲೇಸಸ್ ಇನ್ಫಾರ್ಮೇಷನ್ ಕೊಟ್ಟು ಸೇಫ್ಟಿನ ನೋಡ್ಕೊಳ್ತಾರೆ. ಓಕೆ, ಇನ್ನು ಅಂತ ಹೇಳಿದ್ರೆ ಈಗ ಇದರ ಎಕ್ಸ್ಪೆನ್ಸಸ್ ಜೊತೆಗೆ ಅಲ್ಲಿ ಪರ್ಸನಲ್ ಎಕ್ಸ್ಪೆನ್ಸಸ್ಗೂ ಕೂಡ ಎಷ್ಟು ಎಕ್ಸ್ಟ್ರಾ ದುಡ್ಡನ್ನು ಒಬ್ಬರು ಟ್ರಾವೆಲರ್ ಕ್ಯಾರಿ ಮಾಡಬಹುದು, ಮತ್ತೆ ಕರೆನ್ಸಿ ಎಕ್ಸ್ಚೇಂಜ್ ಅದಕ್ಕೆ ಯಾವ ರೀತಿ ಸಹಾಯ ಆಗುತ್ತೆ? ಹೌದು ಮ್ಯಾಮ್, RV ಟೂರ್ಸ್ ಟ್ರಾವೆಲ್ಸಲ್ಲಿ ನೋಡಬೇಕಾದ್ರೆ ಬರೀ ಪ್ಯಾಕೇಜಸ್ ಅಲ್ಲದೆ ನಿಮಗೆ ಫಾರಿನ್ ಎಕ್ಸ್ಚೇಂಜ್ಗೂ ಹೆಲ್ಪ್ ಮಾಡುತ್ತೆ. ಸೊ ಇಂಡಿಯನ್ ಕರೆನ್ಸಿ ಥೈಲ್ಯಾಂಡ್ ಬಾಕ್ ಅಂತ ಹೇಳ್ತೀವಿ, ಬಾತ್ ಅಂತ. ಸೊ ಅದನ್ನು ಕೂಡ ನಾವೇ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಥರ ತೊಂದರೆ ಇಲ್ಲ. ಕಸ್ಟಮರ್ಸ್ ನಾವು ಯಾವುದು ಬರ್ಡನ್ ಕೊಟ್ಟಿಲ್ಲ. ಯಾರೆಲ್ಲ ಫಾರಿನ್ ಎಕ್ಸ್ಚೇಂಜ್ ಮಾಡ್ಕೋಬೇಕು, ನಮ್ಮ ಟೂರ್ ಮ್ಯಾನೇಜರ್ಸ್ ನಿಮಗೆ 3 ಡೇಸ್ ಮುಂಚಿತವಾಗಿ ವಾಟ್ಸಪ್ಪಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಗೆ ಯಾವ ಥರ ಕ್ಯಾರಿ ಮಾಡಬೇಕು, ಎಷ್ಟು ಲಗೇಜಸ್, ಕ್ಲೋತಿಂಗ್ ಯಾವ ಥರ, ಫಾರಿನ್ ಎಕ್ಸ್ಚೇಂಜ್ ಯಾವ ಥರ, ಪ್ರತಿಯೊಂದು ಇನ್ಫಾರ್ಮೇಷನ್ನ ಕೊಡ್ತಾರೆ. ಏನು ಯೋಚನೆ ಮಾಡ್ತಾ ಇದ್ದೀರಾ, ಬರ್ತಾ ಇರೋಂಥ ನಂಬರ್ಸ್ನ ಕಾಲ್ ಮಾಡಿ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಜೊತೆ ಬ್ಯಾಂಕಾಕ್ ಪಟಾಯ ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡಬೇಕು. ಎಸ್, ಬ್ಯಾಂಕಾಕ್ ಪಟಾಯ ಹೋಗೋಕ್ಕೆ ಅಂದರೆ ಯಾವುದು ಬೆಸ್ಟ್ ಟೈಮ್ ಅಂತ ಹೇಳ್ತೀರಾ? ಅದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಈ ಟೈಮ್ಗೆ ಹೋದರೆ ಬೆಸ್ಟ್ ಅನ್ನುವಂಥದ್ದು ಇದೆಯಾ? ಇಲ್ಲ ಮ್ಯಾಮ್, ಬ್ಯಾಂಕಾಕ್ ಪಟಾಯ ಅಂತ ಬಂದಾಗ ಲಿಮಿಟ್ಲೆಸ್ ಮ್ಯಾಮ್. ವರ್ಷ ಪೂರ್ತಿ ಯಾವಾಗ ಬೇಕಾದ್ರೂ ಪ್ಲ್ಯಾನ್ ಮಾಡುವಂಥ ಏಕೈಕ ಯಾವುದಾದ್ರೂ ಪ್ಲೇಸ್ ಇದೆ ಅಂದರೆ ಅದು ಬ್ಯಾಂಕಾಕ್ ಪಟಾಯ. ಯಾಕಂದರೆ ಯಾವುದೇ ಥರ ಕ್ಲೈಮೇಟಲ್ಲಿ ನಿಮಗೆ ತೊಂದರೆ ಆಗಲ್ಲ, ಮಾಡ್ರೇಟ್ ಆಗಿರುತ್ತೆ, ಎಂಜಾಯ್ ಮಾಡುವಂಥ ಕ್ಲೈಮೇಟ್ ಆಗಿರುತ್ತೆ, ಎಲ್ಲೂ ಬರ್ಡನ್ ಆಗದಿರುವಂಥ ಪ್ಲೇಸ್ ಆಗಿದ್ರೆ ಬ್ಯಾಂಕಾಕ್ ಪಟಾಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಒಂದು ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ನೀವು ಅಂದರೆ ಪ್ಯಾಕೇಜಸ್ನ ಕಸ್ಟಮೈಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡ್ತೀರಾ. ಇದು 4 nights 5 days ಏನಿದೆ, ಇದು ಬಿಟ್ಟು ಬೇರೆ ಜಾಸ್ತಿ ದಿನ ಇರಬೇಕು ಅಂತ ಟ್ರಾವೆಲರ್ಸ್ಗೆ ಇಷ್ಟ ಆಯಿತು ಅಥವಾ ಸ್ವಲ್ಪ ಕಟ್ ಡೌನ್ ಮಾಡೋದಕ್ಕೆ ಇಷ್ಟಪಟ್ಟರೆ ಕಸ್ಟಮೈಸ್ ಮಾಡೋದಕ್ಕೆ ಯಾವ ರೀತಿ ಸಹಾಯ ಮಾಡ್ತೀರಾ? ಅದಕ್ಕೆ ಪ್ರೊಸೀಜರ್ ಯಾವ ರೀತಿ ಆಗಿದೆ? ಬ್ಯಾಂಕಾಕ್ ಅಂಡ್ ಪಟಾಯ ಅಂತ ಬರೋದಾದರೆ 4 nights 5 nights ಅಲ್ಲದೆ ನಿಮಗೆ ಅಲ್ಲಿರುವಂಥ ಪುಕೆಟ್ ಕ್ರ್ಯಾಬಿ ಕೂಡ ನೋಡೋಕ್ಕೆ ಎಷ್ಟೋ ಜನ ಆಸೆ ಇರುತ್ತೆ. ಸಿಂಗಪೂರ್ ಮಲೇಷ್ಯಾ ವಿತ್ ನೋಡಬೇಕು ಅಂತ ಆಸೆ ಇರುತ್ತೆ. ಸೊ ವೆರೈಟೀಸ್ ಆಫ್ ಆಪ್ಷನ್ ಇದೆ. ನೀವು ಕಸ್ಟಮೈಸಲ್ಲಿ ಯಾವ ಥರ ನಿಮ್ಗೆ ಅನುಕೂಲ, ಯಾವ್ಯಾವ ಪ್ಲೇಸ್ನ ಕವರ್ ಮಾಡಬೇಕು ಅಂತ ನಿಮ್ಮ ಆಸೆ ಇದ್ದರೆ ಅದನ್ನು ಕಂಪ್ಲೀಟ್ ಮಾಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗದೆ ಓನ್ಲಿ ಫಿಕ್ಸ್ಡ್ ಡಿಪಾರ್ಚರ್ ಅಲ್ಲದೆ ಕಸ್ಟಮೈಸ್ ಕೂಡ ಕಂಪ್ಲೀಟಾಗಿ ಜವಾಬ್ದಾರಿ ತಗೊಳ್ಳುವಂಥದ್ದು ನಮ್ಮದಾಗಿರುತ್ತೆ. ಓಕೆ, ನಾವು ಆಗಲೇ ಮಾತನಾಡಿದ್ವಿ ಅಂದರೆ ಸೆಕ್ಯೂರಿಟಿ ಅದೆಲ್ಲ ಅಂತ ಬಂದಾಗ ಮತ್ತು ಕರೆನ್ಸಿ ಎಕ್ಸ್ಚೇಂಜ್ ಎಲ್ಲವೂ ಕೂಡ ಈಗ ಅಲ್ಲಿ ತುಂಬ ಕಡೆ ಲೋಕಲ್ ಆಗಿ ಟ್ರಾನ್ಸ್ಪೋರ್ಟ್ಸ್ ತಗೊಳ್ಬೇಕಾಗಿರುತ್ತೆ. ಅದೆಲ್ಲವೂ ಕೂಡ ಪ್ಯಾಕೇಜಲ್ಲಿ ಕವರ್ಡ್ ಇರುತ್ತಾ? ಯಾವ ರೀತಿ ಲೋಕಲ್ ಟ್ರಾನ್ಸ್ಪೋರ್ಟ್ನ ಪ್ರಿಫರ್ ಮಾಡಲಾಗುತ್ತೆ? ಹೌದು ಮ್ಯಾಮ್, ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳಿಬಿಟ್ರೆ ಸಾಲಲ್ಲ, ಅಲ್ಲಿರುವಂಥದ್ದು ಎಲ್ಲವೂ ನೋಡ್ಕೊಳ್ಳೋಕ್ಕಾಗುತ್ತೆ. ಸೊ ಒಂದ್ಸತಿ ನೀವು ಬ್ಯಾಂಕಾಕ್ ಪಟಾಯ ಚೂಸ್ ಮಾಡಿದ್ದೀರಾ ಅಂದರೆ ಕಂಪ್ಲೀಟಾಗಿ ಅಲ್ಲಿ ಪಿಕಪ್ಪಿಂದ ಡ್ರಾಪ್ವರೆಗೂ ನಮ್ಮದೇ ಆದಂಥ ವೆಹಿಕಲ್ ಇರುತ್ತೆ. AC ವೆಹಿಕಲ್, ಅಲ್ಲಿ ಆರಾಮಾಗಿ ಕಂಫರ್ಟಾಗಿ ಕೂತ್ಕೊಂಡು ಎಲ್ಲ ಪ್ಲೇಸಸ್ನ ನೋಡುವಂಥ ವೆಹಿಕಲ್ ನಮ್ಮದೇ ಆಗಿರುತ್ತೆ. ಸೊ ಈ ಕೂಡ ಕನ್ಫ್ಯೂಷನ್ಸ್ ನೀವು ಇಟ್ಕೊಳ್ಬೇಡಿ. AC ವೆಹಿಕಲ್ ನಮ್ಮದೇ, ಎಲ್ಲ ಜಾಗಕ್ಕೂ ಪಿಕಪ್ಪಿಂದ ಡ್ರಾಪ್ವರೆಗೂ ನಮ್ಮದೇ ಇರುತ್ತೆ. ಇನ್ನು ಈ ಪ್ಲೇಸಸ್ ಜೊತೆಗೆ ಹತ್ರದಲ್ಲಿ ಇನ್ ಯಾವೆಲ್ಲ ಪ್ಲೇಸಸ್ನ ಬ್ಯಾಂಕಾಕ್ ಮತ್ತು ಪಟಾಯ ಪ್ಯಾಕೇಜಲ್ಲಿ ನೋಡಬಹುದು? ಬ್ಯಾಂಕಾಕ್ ಅಂಡ್ ಪಟಾಯ ಅಂತ ಅಲ್ಲದೆ ಬೇರೆ ಪ್ಯಾಕೇಜಸ್ ಕೂಡ ಇದೆ. ಹೇಳೋದಾದರೆ ಪುಕೆಟ್ ಕ್ರ್ಯಾಬಿ, ಅದು ಒಂದು ಸುಂದರವಾದ ಐಲ್ಯಾಂಡ್ ಅಂತಲೇ ಹೇಳ್ಬೋದು. ಎಷ್ಟು ನೀವು ಬ್ಯಾಂಕಾಕ್ ಪಟಾಯ ಇಷ್ಟಪಡ್ತೀರೋ ಒಂದ್ಸತಿ ನೀವು ಪುಕೆಟ್ ಕ್ರ್ಯಾಬಿಗೆ ಹೋದರೂ ಅಷ್ಟೇ ಇಷ್ಟಪಡ್ತೀರಾ. ಸಿಮಿಲರ್ ಆಗಿರುತ್ತೆ. ಎಲ್ಲ ಐಲ್ಯಾಂಡ್, ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮತ್ತು ಅಡ್ವೆಂಚರ್ಸ್ ಕೂಡ ಇದೆ. ಸೊ ಬರ್ತಿರೋಂಥ ನಂಬರ್ಸ್ ಕಾಲ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಎಕ್ಸಿಕ್ಯೂಟಿವ್ ನಿಮಗೆ ಪ್ರತಿಯೊಂದು ಪ್ಯಾಕೇಜ್ನ ಯಾವ ಥರ ಡೇಟ್ಸ್ ಇದೆ, ಯಾವ ಥರ ಕಾಸ್ಟಿಂಗ್ ಇದೆ ಎಲ್ಲವನ್ನು ತಿಳಿಸ್ಕೊಡ್ತಾರೆ.
ಓಕೆ, ನೀವು ಹೇಳಿದ್ರಿ ಪ್ಯಾಕೇಜ್ ಬಗ್ಗೆ. ತುಂಬಾ ಜನ ಪಾಪ ನಮ್ಮ ಸ್ಟೂಡೆಂಟ್ಸ್ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೋಸ್ಕರ ಏನಾದರೂ ಡಿಸ್ಕೌಂಟ್ಸ್ ಏನಾದರೂ ಇದೆಯಾ ಅನ್ನುವಂಥದ್ದು? ಖಂಡಿತ ಮ್ಯಾಮ್. ಪ್ಯಾಕೇಜ್ ಆಲ್ರೆಡಿ ಇವಾಗ ಎಲ್ಲರಿಗೂ ಸಮಾನತೆಯಾಗಿ ಎಲ್ಲೂ ಕಾಣದಿರೋಂಥ ಪ್ರೈಸ್ನೇ ನಾವು ಕೊಟ್ಟಿದ್ದೀವಿ. ಎಲ್ಲೇ ಬೇಕಾದ್ರೂ ನೀವು ಕಂಪೇರ್ ಮಾಡಿ 42,999ಗೆ ಇಷ್ಟು ಲಕ್ಸುರಿಯಾದ ಪ್ಯಾಕೇಜ್ ಖಂಡಿತ ಸಿಗಲ್ಲ. ಸೊ ಎಲ್ಲರೂ ಯಾರು ಏಜ್ ಪೀಪಲ್ ಅಥವಾ ಕಾಲೇಜ್ ಸ್ಟೂಡೆಂಟ್ಸು, ಯಾವುದೇ ಆದ ಅಡ್ವೊಕೇಟ್ಸು, ಟ್ರಸ್ಟೀಸು, ಡಾಕ್ಟರ್ಸ್ ಎಲ್ಲರೂ ಪ್ಲ್ಯಾನ್ ಮಾಡುವಂಥ ಒಂದು ಪ್ಯಾಕೇಜ್ ಆಗಿರುತ್ತೆ. ಸೊ ದಯವಿಟ್ಟು ಪ್ಯಾಕ್ ಮಾಡ್ಕೊಳ್ಳಿ, ಟ್ರಾವೆಲ್ ಮಾಡಿ. ಎಸ್, ಇನ್ನು ಬ್ಯಾಂಕಾಕ್ ಅಂತಂದ್ರೆ ಪ್ಲಾನ್ ಮಾಡೋದೇ ಆದ್ರೆ ಎಷ್ಟು ತಿಂಗಳ ಮುಂಚಿತವಾಗಿ ಹೇಳಬೇಕು ಮತ್ತೆ ಯಾವ ರೀತಿ ಬುಕಿಂಗ್ ಮಾಡ್ಕೊಳ್ಬೇಕನ್ನು? ಹೌದು ಮ್ಯಾಮ್. ಈಗ ಆಲ್ರೆಡಿ ಜನವರಿ ಪ್ಯಾಕೇಜಸ್ 25ಗೆ ಹೊರಡ್ತಾ ಇದೆ. ತುಂಬಾ ಸಪೋರ್ಟಿವ್ ಆಗಿ ಎಲ್ಲರೂ ಬುಕ್ ಮಾಡ್ಕೊಳ್ದಿರಾ. ಇದೇ ಥರ ನಮ್ಮಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ವರೆಗೂ ಈ ಆಫರ್ಸ್ ಇದೆ. 42,999ನಲ್ಲಿ ಪ್ರತಿ ತಿಂಗಳು ಈ ಬ್ಯಾಚಸ್ ಇರೋದ್ರಿಂದ ನೀವು ಯಾವಾಗೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಒಂದು ತಿಂಗಳು ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೋಬೋದು. ಈಗ 22 ಫೆಬ್ರವರಿ ಇರೋದ್ರಿಂದ ಯಾರೆಲ್ಲ ವೀಕ್ಷಕರೇ TV9 ನೋಡ್ತಾ ಇದ್ದೀರಾ, ದಯವಿಟ್ಟು ಬರ್ತಾ ಇರುವಂಥ ನಂಬರ್ಸ್ಗೆ ಕಾಲ್ ಮಾಡಿ. ಎಸ್, ಇನ್ನು ಅಂತ ಹೇಳಿದ್ರೆ ಈಗ ಬುಕ್ಕಿಂಗ್ ಆಲ್ರೆಡಿ ಮಾಡ್ಕೊಂಡಿರೋರಿಗೆ ಕೆಲವೊಂದು ಟೈಮ್ ಚೇಂಜಸ್ ಆಫ್ ದಿ ಪ್ಲಾನ್ ಇರುತ್ತೆ, ಪೋಸ್ಟ್ಪೋನ್ ಮಾಡಬೇಕಾಗುತ್ತೆ, ಅಥವಾ ಆ ಒಂದು ನಿಟ್ಟಿನಲ್ಲಿ ಅಂದರೆ ಈಗ ಕ್ಯಾನ್ಸಲೇಷನ್ ಮತ್ತು ರೀಫಂಡ್ ಪಾಲಿಸೀಸ್ ಯಾವ ರೀತಿ ಆಗಿದೆ? ಈಗ ಒಂದ್ಸತಿ ಅವರು ಬುಕ್ಕಿಂಗ್ ಮಾಡ್ಕೊಳ್ತಿದ್ದಾರೆ ಅಂದರೆ ಯಾವಾಗ ಒಂದು 3 days ಅಥವಾ 4 days ಇದ್ದಾಗ ಹೇಳ್ತಾರೆ ಕಸ್ಟಮರ್ಸ್. ಎಷ್ಟೋ ಜನ ಎಕ್ಸಾಂಪಲ್ಸ್ ಆಗುತ್ತೆ. ಸೊ ಅಂಥ ವಿಷಯದಲ್ಲಿ ರೀಫಂಡ್ ಅಥವಾ ಕ್ಯಾನ್ಸಲೇಷನ್ ಇರಲ್ಲ. ಯಾವಾಗ ಅವ್ರು 15 ದಿವಸ ಅಥವಾ 20 ದಿವಸದ ಮುಂಚೆ ಕ್ಯಾನ್ಸಲ್ ಆಗುತ್ತೋ ಆವಾಗ ಆಗುತ್ತೆ. ಸೊ ರೀಫಂಡ್ ಅನ್ನೋದು ತುಂಬ ಹತ್ರದಲ್ಲಿ ಇಟ್ಕೊಳ್ಬೇಡಿ ಅನ್ನೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಫಸ್ಟ್ ಟೈಮ್ ಹೋಗೋರಿಗೆ ಥೈಲ್ಯಾಂಡ್ ಅಥವಾ ಬ್ಯಾಂಕಾಕ್, ಪಟಾಯಾಗೆ ಏನು ಅಡ್ವೈಸ್ ಮಾಡ್ತೀರಾ? ಫಸ್ಟ್ ಟೈಮ್ ಅಥವಾ ಸೋಲೋ ಟ್ರಾವೆಲ್ ಯಾರೆಲ್ಲ ಮಾಡ್ತಾ ಇದ್ದೀರೋ ದಯವಿಟ್ಟು ಯೋಚನೆ ಮಾಡಬೇಡಿ. ತುಂಬ ಅಡ್ವೆಂಚರ್ ಆಗಿರುತ್ತೆ, ನಿಮಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಯಾವುದೇ ಪ್ಲೇಸಸ್ ನಾವು ಐಟಿನಲ್ಲಿ ಇದ್ದೀವೋ ಅಷ್ಟು ಕವರ್ ಮಾಡಿ ವಿತ್ ಎಂಟ್ರಿ ಟಿಕೆಟ್ಸ್ ಕೊಡೋದ್ರೆ ನಿಮ್ಗೆ ಎಲ್ಲೂ ಬರ್ಡನ್ ಆಗಲ್ಲ. ಎಲ್ಲ ಲೀಜರ್ ಟೈಮ್ ಇರುತ್ತೆ, ಎಲ್ಲೂ ಮೆಸ್ಸಿ ಆಗಲ್ಲ. ಗ್ರೂಪ್ ಜೊತೆ ಎಂಜಾಯ್ ಮಾಡಿಕೊಂಡು ನೋಡಲೇಬೇಕಾಗಿರುವಂಥ ಬ್ಯಾಂಕಾಕ್, ಪಟಾಯ ನಮ್ಮ ಜೊತೆ ನೀವು ಖಂಡಿತ ಟ್ರಾವೆಲ್ ಮಾಡಬೇಕು. ತುಂಬ ಜನ ಶ್ರುತಿ ಅವರೇ ಈಗಾಗಲೇ ಒಂದು ಟೈಮ್ ವಿಸಿಟ್ ಮಾಡಿದವರು ಈಗ ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ ನಾವೇ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ಏನೆಲ್ಲ ರಿಸ್ಕ್ಗಳಾಗಬಹುದು? ಈಗ ಟ್ರಾವೆಲ್ಸ್ ಜೊತೆ ಹೋಗೋದಕ್ಕೂ ಇಂಡಿಪೆಂಡೆಂಟಾಗಿ ಹೋಗೋದಕ್ಕೂ ಏನು ವ್ಯತ್ಯಾಸ? ಹೌದು ಮ್ಯಾಮ್. ಎಷ್ಟೋ ಜನ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ ರೂಮ್ಸ್. ಅಲ್ಲಿ ಹೋದ್ಮೇಲೆ ಕಾಂಟ್ಯಾಕ್ಟ್ ನಂಬರ್ಸು ಫೋನ್ ಎತ್ತಲ್ಲ, ಅಥವಾ ಕಾರ್ ಡ್ರೈವರ್ಸ್ ಅಥವಾ ಕ್ಯಾಬ್ ಡ್ರೈವರ್ಸ್ ಬಂದು ರಿಸೀವ್ ಮಾಡ್ಕೊಳ್ಳಲ್ಲ. ಎಲ್ಲದಕ್ಕೂ ವೇಟ್ ಮಾಡಬೇಕು. ಲಂಚ್ ಎಲ್ಲಿ ತೊಗೊಳ್ಬೇಕು, ಅಥವಾ ಮಕ್ಳ ಜೊತೆ ಬಂದಿದ್ದೀವಿ, ಯಾವ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ಯಾವ ಪ್ಲೇಸಸ್ ಕರ್ಕೊಂಡು ಹೋಗಬೇಕು, ಎಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಒನ್ಸ್ ನೀವು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ಪಿಕಪ್ಪಿಂದ ಡ್ರಾಪು, ಫ್ಲೈಟು, ಫುಡ್ಡು, ಅಕಾಮಿಡೇಷನ್ ಕಂಪ್ಲೀಟ್ ಸ್ಟ್ರೆಸ್ ಫ್ರೀ ಪ್ಯಾಕೇಜ್ ಆಗಿರುತ್ತೆ. ಸೊ ಯಾರು ತುಂಬ ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿ ಪ್ಯಾಕೇಜ್ ಜೊತೆ ಹೋಗಿ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನಕ್ಕೆ ಗೊತ್ತಿಲ್ಲದಿರೋ ದೇಶಕ್ಕೆ ಹೋಗೋದು ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗೋದು ಅಲ್ಲಿನ ಭಾಷೆ. ಈಗ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಹೋದರೆ ಕನ್ನಡ ಅಥವಾ ಇಂಗ್ಲಿಷ್, ಭಾರತೀಯ ಲ್ಯಾಂಗ್ವೇಜ್ ಮಾತಾಡುವಂಥ ಟ್ರಾವೆಲ್ ಗೈಡ್ ಜೊತೆ ಇರ್ತಾರಾ ಅನ್ನೋದು? ಹೌದು ಮ್ಯಾಮ್. ಖಂಡಿತವಾಗ್ಲೂ ನಮ್ಮಲ್ಲಿರುವಂಥ ವೆಲ್ ಟ್ರೈನ್ ಟೂರ್ ಮ್ಯಾನೇಜರ್ಸು ಭಾಷೆ ಬಗ್ಗೆ ಏನೂ ತೊಂದರೆ ಇಲ್ಲ. ಎಲ್ಲ ಭಾಷೆಯವರಿಗೆ ಬರುತ್ತೆ. ಕನ್ನಡ ಆಗಲಿ, ಹಿಂದಿ ಆಗಲಿ, ತಮಿಳ್ ಆಗಲಿ ಎಲ್ಲ ಫ್ಲೂಯೆಂಟಾಗಿ ಮಾತಾಡ್ತಾರೆ. ಸೊ ಬ್ಯಾಂಗ್ಳೂರು ಅಂದರೆ ಎಲ್ಲ ಮೆಟ್ರೋಪಾಲಿಟನ್ ಸಿಟಿ, ಎಲ್ಲ ಥರ ಜನ ಇರ್ತಾರೆ. ಸೊ ನಿಮಗೆ ಭಾಷೆ ಬಗ್ಗೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ನೀವು ಟ್ರಾವೆಲ್ ಮಾಡೋದೊಂದೇ ಬಾಕಿ ಇರುತ್ತೆ. ಇನ್ನು ಸಾಕಷ್ಟು ಜನಕ್ಕೆ ಈಗ ತುಂಬ ದಿನಗಳ ಕಾಲ ಹೋದರೆ ವೆದರ್ ಚೇಂಜ್, ಬೇರೆ ರೀತಿ ಪ್ರಾಬ್ಲಮ್ಸ್ ಎಲ್ಲ ಆಗಿರುತ್ತೆ. ಸೊ ಮೆಡಿಕಲ್ ಎಮರ್ಜೆನ್ಸಿಗಳನ್ನು ಯಾವ ರೀತಿ ಅಡ್ರೆಸ್ ಮಾಡ್ತೀರಾ ನಿಮ್ಮ ಪ್ಯಾಕೇಜ್ ಕಡೆಯಿಂದ? ಬ್ಯಾಂಕಾಕ್, ಪಟಾಯ ಅಂತ ಬಂದಾಗ ನಿಮಗೆ ಮಾಡ್ರೇಟ್ ಕ್ಲೈಮೇಟ್ ಆಗಿರೋದ್ರಿಂದ ತುಂಬ ಹೆಲ್ತ್ ಇಶ್ಯೂ ಕಡೆ ಏನೂ ತೊಂದರೆ ಇರೋದಿಲ್ಲ. ಯಾರೆಲ್ಲ ಬೇಸಿಕ್ಕಾಗಿ ಟ್ಯಾಬ್ಲೆಟ್ಸ್ ರೆಗ್ಯುಲರಾಗಿ ತೊಗೊಳ್ತಿರ್ತೀರೋ ಅದನ್ನು ಮಾತ್ರ ಕ್ಯಾರಿ ಮಾಡಿ. ತುಂಬ ಎಮರ್ಜೆನ್ಸಿ ಅಂತ ಬಂದಾಗ ಏನಾದರೂ ಇರುತ್ತಾಗ ನಮ್ಮ ಇನ್ಶೂರೆನ್ಸ್ ನಿಮಗೆ ಕವರ್ ಆಗುತ್ತೆ. ಮತ್ತು ಹತ್ರದಲ್ಲಿರುವಂಥ ಹಾಸ್ಪಿಟಲ್ಸ್ಗೆ ನಮ್ಮ ಟೂರ್ ಮ್ಯಾನೇಜರ್ ಕರ್ಕೊಂಡು ಹೋಗ್ತಾರೆ. ಇದ್ರ ಬಗ್ಗೆ ಏನೂ ಚಿಂತೆ ಇಲ್ಲ. ಸೊ ಯಾವ ಥರ ನೀವು ಬೇಸಿಕ್ ಟ್ಯಾಬ್ಲೆಟ್ಸ್ನ ರೆಗ್ಯುಲರಾಗಿ ಕ್ಯಾರಿ ಮಾಡ್ಕೊಳ್ತಿರ್ತೀರೋ ಅದೇ ಥರ ನೀವು ಈ ಪ್ಯಾಕೇಜ್ಗೂ ಕ್ಯಾರಿ ಮಾಡ್ಕೋಬೋದು. ಬ್ಯಾಂಕಾಕ್, ಪಟಾಯ ಜೊತೆ ನೀವು ಹೇಳ್ತಾ ಇದ್ರಿ ಬೇರೆ ಯಾವೆಲ್ಲ ಪ್ಯಾಕೇಜಸ್ ಇನ್ಕ್ಲೂಡೆಡ್ ಇದೆ ಅದೆಲ್ಲವೂ ಅಂತ, ಮತ್ತೆ ಎಷ್ಟು ದಿನಗಳ ಮುಂಚೆ ಪ್ಲಾನ್ ಮಾಡಬೇಕು ಅನ್ನುವಂಥದ್ದು. ಸೊ ಇನ್ನು ಯಾವೆಲ್ಲ ಪ್ಲೇಸಸ್ ಅಂದರೆ ಇದಕ್ಕೆ ಹತ್ತಿರವಾಗಿ ಇನ್ಕ್ಲೂಡ್ ಮಾಡ್ಕೊಳ್ಬಹುದಾ? ಅಂದರೆ 2 ಪ್ಯಾಕೇಜಸ್ ಅಥವಾ 2 ಟ್ರಿಪ್ನ ಒಟ್ಟಿಗೆ ಮಾಡುವಂಥದ್ದು ಆ ರೀತಿ?
RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನೋಡೋದಾದರೆ ಬರೀ ಬ್ಯಾಂಕಾಕ್ ಪಟಾಯ ಅಲ್ಲದೆ ಇಂಟರ್ನ್ಯಾಷನಲಲ್ಲಿ ಹಲವಾರು ಪ್ಯಾಕೇಜಸ್ ಇದೆ. ದುಬೈ, ಸಿಂಗಪೂರ್, ಮಲೇಷಿಯಾ, ವಿಯೆಟ್ನಾಂ, ಕಂಬೋಡಿಯಾ ಮತ್ತು ನಿಮಗೆ ಜಪಾನ್ ಕೂಡ ಈಗ ಇನ್ಕ್ಲೂಡ್ ಆಗಿದೆ. ಯಾರೆಲ್ಲ ಯುರೋಪ್ ಕೂಡ ಪ್ಲ್ಯಾನ್ ಮಾಡ್ತಿದ್ದೀರೋ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಬ್ಲಾಸಮ್ ಕೂಡ ನಡೀತಾ ಇದೆ. ಎಲ್ಲ ಕಡೆ ಫುಲ್ ಸುತ್ತಮುತ್ತ ಗ್ರೀನರಿ ಆಗಿರುತ್ತೆ. ಸೊ ಇದಲ್ಲದೆ ಡೊಮೆಸ್ಟಿಕ್ ಅಂತ ಬಂದಾಗ ನಿಮಗೆ ಹಲವಾರು ಪ್ಯಾಕೇಜಸ್ ಇರುತ್ತೆ. ನೇಪಾಳ್ ಮುಕ್ತಿನಾಥ್, ಕೈಲಾಶ್ ಮಾನಸರೋವರ್, ಈಗ ಮಹಾಶಿವರಾತ್ರಿಗೋಸ್ಕರ ಒಳ್ಳೊಳ್ಳೆ ಜ್ಯೋತಿರ್ಲಿಂಗಗಳ ಪ್ಯಾಕೇಜ್ ಕೂಡ ಇದೆ. ತಮಿಳ್ನಾಡು ಹಾಗೆ ಕರ್ನಾಟಕ ಪ್ರತಿಯೊಂದು ಪ್ಯಾಕೇಜ್ ಕೂಡ ಇದೆ. ಸೊ ಯಾರೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಾ ದಯವಿಟ್ಟು ಬರ್ತಾ ಇರುವಂಥ ನಂಬರ್ಸ್ಗೆ ಕಾಲ್ ಮಾಡಿ. ಬಹಳ ಮುಖ್ಯವಾಗಿ ಕಸ್ಟಮೈಸ್ ಟೂರ್ ಪ್ಯಾಕೇಜಸ್ ಬಗ್ಗೆ ನಾವು ಮಾತನಾಡೋದಾದ್ರೆ, ಈಗ ತುಂಬಾ ಜನ ಅಲ್ಲಿ ಹೋದ್ಮೇಲೆ ಇನ್ನೊಂದಷ್ಟು ಕಾಲ ಇಲ್ಲಿ ಇರೋಣ ಅಂತ ಮೂಡ್ ಚೇಂಜ್ ಮಾಡ್ಕೊಳ್ತಾರೆ ಆ ರೀತಿಯಾಗಿ. ಸೊ ಮುಂಚಿತವಾಗಿ ರಿಟರ್ನ್ ಫ್ಲೈಟ್ಸು ಬುಕ್ಡ್ ಇರುತ್ತಾ? ಆ ರೀತಿ ಅಲ್ಲಿಗೆ ಹೋದ್ಮೇಲೆ ಪ್ಲಾನ್ಸ್ ಚೇಂಜ್ ಆಗುವಂಥದ್ದಿರುತ್ತಾ? ಐಟಿನರಿ ಚೇಂಜ್ ಆಗಬಹುದಾ? ಹೌದು ಮ್ಯಾಮ್, ಇದು ಒಂದ್ಸತಿ ಬುಕ್ ಆದಮೇಲೆ ರಿಟರ್ನ್ ಅಂಡ್ ಹೋಗ್ತಾ ಇರೋ ಫ್ಲೈಟ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿರುತ್ತೆ. ಸೊ ಅಲ್ಲಿ ಹೋದ್ಮೇಲೆ ಎಕ್ಸ್ಟ್ರಾ ಚಾರ್ಜಸ್ನ ಪೇ ಮಾಡಿ ಮತ್ತೆ ಫ್ಲೈಟ್ನ ಇದು, ಯಾಕಂದರೆ ನಾವು ಎಲ್ಲ ಒಂದ್ಸತಿ ನೀವು ಹೋಗ್ತಾ ಇದ್ದೀರಾ ಆ ಪ್ಲೇಸ್ಗೆ ಅಂದರೆ ಕಂಪ್ಲೀಟ್ ಆಗಿ ಎಲ್ಲ ಇಂಪಾರ್ಟೆಂಟ್ ಪ್ಲೇಸ್ನ ಕವರ್ ಮಾಡಿರ್ತೀವಿ. ಹೋಗ್ತಾ ಇದ್ದೀವಪ್ಪ 2 ಪ್ಲೇಸ್ ಮಿಸ್ ಮಾಡಿಬಿಡ್ತೀವಿ ಅನ್ನೋ ಕ್ವಶನ್ಸೇ ಇಲ್ಲ. ಯಾರೆಲ್ಲ ಒಂದ್ಸತಿ ಹೋಗ್ತಾ ಇದ್ದೀರೋ ಅಲ್ಲಿರುವಂಥ ಇಂಪಾರ್ಟೆಂಟ್ ಮೇಜರ್ ಪ್ಲೇಸಸ್ನ ನಾವು ಕವರ್ ಮಾಡೋದ್ರಿಂದ ಈ ಆಪ್ಷನ್ ನಿಮ್ಗೆ ಖಂಡಿತ ಬರಲ್ಲ. ಇದಲ್ಲದೆ ನಮ್ಮಲ್ಲಿ ಈಗ ಟ್ರಾವೆಲ್ ಎಕ್ಸ್ಪೋ ಕೂಡ ನಡೀತಾ ಇದೆ. ಟ್ರಾವೆಲ್ ಎಕ್ಸ್ಪೋ ಅಂತ ಅಂದರೆ ನಮಗೆ ಪ್ರತಿ ವರ್ಷ ಈ ಎಕ್ಸ್ಪೋ ಮೂಲಕ 10,000 ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ತಾರೋ ವರ್ಷ ಪೂರ್ತಿ ನಿಮಗೆ ಟೈಮ್ ಇರುತ್ತೆ. ಸೊ ಇದೇ ಮಂತಲ್ಲಿ ಹೋಗಬೇಕು ಅಂತಿಲ್ಲ. ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಈ 10,000 ಕಟ್ಟೋದ್ರಿಂದ ನಿಮಗೆ ಡೊಮೆಸ್ಟಿಕ್ ಮೇಲೆ 10% ಡಿಸ್ಕೌಂಟ್ ಸಿಗುತ್ತೆ, ಹಾಗೂ ಇಂಟರ್ನ್ಯಾಷನಲಲ್ಲಿ 5% ಡಿಸ್ಕೌಂಟ್ ಸಿಗ್ತಿದೆ. ಏನು ಯೋಚನೆ ಮಾಡ್ತಾ ಇದ್ದೀರಾ, ಬರ್ತಾ ಇರುವಂಥ ನಂಬರ್ಸ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಅವರೇ, ಸಾಕಷ್ಟು ಮಾಹಿತಿಯನ್ನ ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಧನ್ಯವಾದಗಳು. ನೀವು ಕೂಡ ಪಟಾಯ ಹಾಗೂ ಬ್ಯಾಂಕಾಕ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ RV ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ವಿಸಿಟ್ ಕೂಡ ಮಾಡಿ ಹೆಚ್ಚಿನ ಮಾಹಿತಿ ಪಡಿಬಹುದು. ಅಡ್ರೆಸ್ ಪ್ಲೇಟ್ ಇಂತಿದೆ: RV ಟೂರ್ಸ್ ಅಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 313, 3ನೇ ಮಹಡಿ, ವರ್ಷ ಆರ್ಕೇಡ್, ನೆಕ್ಸ್ಟ್ ಟು ಸಬ್ ರಿಜಿಸ್ಟ್ರಾರ್, ಗಂಗಾನಗರ, ಬಳ್ಳಾರಿ ರಸ್ತೆ, ಬೆಂಗಳೂರು 560032. ದೂರವಾಣಿ ಸಂಖ್ಯೆ 9154225664. ಮತ್ತೊಂದು ಸಂಖ್ಯೆ 9154225655. ಮತ್ತೊಂದು ಸಂಖ್ಯೆ 9154225648. ಮತ್ತೊಂದು ಸಂಖ್ಯೆ 9154225675. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಗೈಡ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.